ಸರ್ ನಮಸ್ಕಾರ. ಎಲ್ರಿಗೂ ನಮಸ್ತೆ, ಎಲ್ರಿಗೂ ಗುಡ್ ಮಾರ್ನಿಂಗ್. ಇದೊಂದು ಅಗ್ರಿಕಲ್ಚರ್ ಮಾಡ್ತಕ್ಕಂಥ ಒಂದು ಪ್ರದೇಶ. ಈಗ ನಾನೇನಿದ್ದೀನಿ ಅಲ್ಲಿಂದ ಒಂದು ಹಳ್ಳಿ ತೋರಿಸ್ತಾ ಇದ್ದೀನಿ ನೋಡಿ, ಟವರ್ ಕಾಣಿಸ್ತಾ ಇದೆಯಲ್ಲ, ಇದೇ ಹಳ್ಳಿ. ಅಂದರೆ ಅಡ್ಲಾಗಿ ಹೋದರೆ ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ. ಬಟ್ ಈ ಆಸ್ತಿ ಬಂದು ಅದೇ ಊರು ಎಲ್ಲೆ. ಈಗ ನಾನೇನು ಹೇಳಿದೆ, ಒಂದು ಹಳ್ಳಿ, ಈ ಗ್ರಾಮದ ಎಲ್ಲೆ ಇದು ಆಸ್ತಿ ಬಂದು. ಆದರೆ ಓನರು ಇನ್ನೊಂದು ಊರಿನವರು. ಈ ಭಾಗ ಏನು ನೋಡ್ತಾ ಇದ್ದೀರಲ್ಲ, ಈ ಭಾಗ ಸುಮಾರು ಒಂದು 1000 ಎಕರೆ ಎಲ್ಲ ಸಂಪೂರ್ಣ ರೆಡ್ ಸಾಯಿಲೇ. ಆಯಿತಾ? ಇದು ರಸ್ತೆ. ಇದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕು. ಅದನ್ನು ನಾನು ನಿಮ್ಗೆ ಹೇಳ್ತೀನಿ ಹೇಗೆ ಅಂತ. ಈಗ ನಾನು ಹೇಳ್ತಕ್ಕಂಥ ಒಂದು ಆಸ್ತಿ ಇದು 1 ಎಕರೆ 3 ಕುಂಟೆ. ಇದೇ ಊರಿನ ರೈತರದು, ಸಂಪೂರ್ಣ ರೆಡ್ ಸಾಯಿಲು. ಓಕೆ, ಸುತ್ತ ಅಂದರೆ ಒಂದು ದಿಕ್ಕು ಬಿಟ್ಟು, ಅಂದರೆ ಈಸ್ಟ್ಗಾದಂಗೆ ಇಟ್ಟು ಉತ್ತರ, ದಕ್ಷಿಣ ಮತ್ತು ಪಶ್ಚಿಮ 3 ದಿಕ್ಕಿನಲ್ಲಿ ಕ್ಲೀನ್ ಮಾಡ್ಕೊಬೇಕು. ಒಂಥರ ಅಂಥ ಮುಳ್ಳೆಲ್ಲ ಉಟ್ಕೊಂಡಿದೆ, ಸ್ವಲ್ಪ ಕ್ಲೀನ್ ಮಾಡಬೇಕು. ನನ್ನ ಪ್ರಕಾರ ಒಂದು 10,000 ರೂಪಾಯಿ ಇನ್ವೆಸ್ಟ್ ಮಾಡ್ಬೋದು ಅಷ್ಟೇ. ಅದಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಓಕೆ, ಇದನ್ನು ಕ್ಲೀನ್ ಮಾಡ್ಕೊಂತು ಅಂದರೆ ಆಸ್ತಿ ಇನ್ನೂ ಕ್ಲೀನಾಗಿ ಕಾಣುತ್ತೆ. ಈಗ ಅಲ್ಲಿ ಪ್ರೆಸೆಂಟ್ ಒಂದು ಸಮತಟ್ಟವಾಗಿದೆ ಆಸ್ತಿ. ಒಳಭಾಗದಲ್ಲಿ ಏನು ಕ್ಲೀನ್ ಮಾಡೋಂಥದ್ದೇನಿಲ್ಲ, ಸೈಡಲ್ಲಿ ಕ್ಲೀನ್ ಮಾಡ್ಕೊಬೇಕು. ಒಂದು. ಎರಡನೇದು, ಈ ಭಾಗಕ್ಕೆ ನನಗೆ ಗೊತ್ತಿರೋ ಮಟ್ಟಿಗೆ ಯಾವುದೇ ರೀತಿಯ ಕಬಿನಿ ವಾಟ್ರ್ ಆಗಲಿ ಅಥವಾ ಕಾವೇರಿ ವಾಟ್ರ್ ಆಗಲಿ ಅಂಥ ಒಂದು ವ್ಯವಸ್ಥೆ ಇಲ್ಲ. ಆದರೆ ಇಲ್ಲಿಂದ ಇನ್ನೊಂದು 3-4 ಕಿಲೋಮೀಟ್ರ್ ಹಿಂದಕ್ಕೆ ಪಶ್ಚಿಮಕ್ಕಾದಂಗೆ ಒಂದು ಕಬಿನಿ ರಿವರಿಂದ ನೀರರ್ಸ ಅಂತ ಯೋಜನೆ, ಅಂದರೆ ಆ ಒಂದು ಗ್ರಾಮೀಣ ಭಾಗದ ಹಳ್ಳಿಗಳ ಒಂದು ಹೊಂಡಗಳೇನಿದೆ, ಲೇಕ್ ಅಂತ ಏನಂತೀವಲ್ಲ ಇಂಗ್ಲೀಷ್, ಕೆರೆಗಳು ಅಲ್ಲಿಗೆ ನೀರರ್ಸ ಅಂತ ಯೋಜನೆ ಆದಮೇಲೆ ಆಲ್ಮೋಸ್ಟು ಸ್ವಲ್ಪ ಭಾಳ ಇಂಪ್ರೂವ್ಮೆಂಟ್ ಇದೆ. ಅಂದರೆ ಹಿಂದೆ ಎಲ್ಲ 750 ಅಡಿ 800 ಅಡಿ ಹೋಗ್ತಿತ್ತು. ಈಗ ಒಂದು 350 450 ಅಡಿಗೆಲ್ಲ ನಿಮಗೆ ವಾಟ್ರ್ ಆಗುತ್ತೆ. ಓಕೆ, ಅದು ನೋಡಿ ಎರಡನೇದು. ಇನ್ನೊಂದು ಮೂರನೇದು, ಇದು ಸಂಪೂರ್ಣ ರೆಡ್ ಸಾಯಿಲು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ತೋರಿಸ್ತೀನಿ ನೋಡಿ, ದುರ್ಜ್ಗಲ್ ಬರ್ತದೆ. ಅಂದರೆ ಈ ಥರ ವೈಟು ಬೆಂಚ್ ಕಲ್ಲು ಸಿಗುತ್ತೆ ನಿಮಗೆ. ಈ ವೈಟ್ ಬೆಂಚ್ ಕಲ್ಲು ಅಂತರ್ಜಲಕ್ಕೆ ಭಾಳ ಉತ್ತಮ ಅಂತ ನನ್ನ ಒಂದು ವೈಯಕ್ತಿಕ ಭಾವನೆ. ಒಂದು. ಎರಡನೇದು, ತೋಟಗಾರಿಕೆ ಕ್ರಾಪ್ಗೆ ಇದು ಒಳ್ಳೆ ಮಣ್ಣು. ನೀವು ಎನಿ ಕ್ರಾಪ್ ಮಾಡ್ಬೋದು ಇಲ್ಲಿ. ಸ್ವಲ್ಪ ಹಳ್ಳಿ ಡಾಂಬರ್ ರಸ್ತೆಯಿಂದ ಈ ಒಂದು ಆಸ್ತಿಗೆ ಅರ್ಧ ಕಿಲೋಮೀಟ್ರ್ ಆಗುತ್ತೆ, ಹಳ್ಳಿಯಿಂದ 1 ಕಿಲೋಮೀಟ್ರ್ ಆಗುತ್ತೆ. ಅಂದರೆ ಇವಾಗ ನಾನು ಹೇಳಿದ್ನಲ್ಲ, ಆ ಹಳ್ಳಿ ಅಲ್ಲ, ಇನ್ನೊಂದು ಹಳ್ಳಿ. ಓಕೆ, ಅಂದರೆ ಈ ಹಳ್ಳಿಯವ್ರದ್ದೇ ನೋಡಿ ಇದು ಆಸ್ತಿ, ಬಟ್ ಈ ಒಂದು ಹಳ್ಳಿಯ ಎಲ್ಲೆ. ಆಯಿತಾ? ಈ ಲ್ಯಾಂಡ್ಗೆ ಹೊಂದ್ಕೊಂಡಂಗೆ ಒಂದಷ್ಟು ಆಸ್ತಿಗಳು ಇದೇ ಗ್ರಾಮದ ರೈತರುಗಳಿದೆ. ಎಲ್ಲವೂ ಕೂಡ ಇದೇ ಗ್ರಾಮದ ರೈತರೇ. ಬಟ್ ಈ ಆಸ್ತಿ ಬಂದು ಒಂದು ಏನು ಮೆಟ್ಲಿಂಗ್ ರಸ್ತೆ ಇದೆ. ಮೆಟ್ಲಿಂಗ್ ರಸ್ತೆ ಅಂದರೆ ನೋಡಿ ಇದೇ ಥರ ದುರ್ಜ್ಗಲ್ ಅಷ್ಟೇ, ಬಟ್ ಒಳ್ಳೆ ಮಣ್ಣು, ದುರ್ಜ್ಗಲ್ ಮಿಶ್ರಿತ ಕೆಂಪು ಮಣ್ಣು. ಉತ್ತುಬಿಟ್ರೆ ಪಳಪಳ ಅಂತ ಹೊಳಿತದೆ, ಆ ಥರ ಇದೆ ಈ ಆಸ್ತಿ. ನೋಡಿ, ಇವಾಗ ನಾನೇನು ಹೋಗ್ತಾ ಇದ್ದೀನಿ, ಇದು ರಸ್ತೆಗೆ ಹೊಂದ್ಕೊಂಡಂಗಿದೆ. ಇದು ಆ ಆಸ್ತಿ ಮಾಲೀಕರ ಅಣ್ಣ ತಮ್ಮದಿರು. ಇದು ಹಿಂಭಾಗದ್ದು, ಇದಕ್ಕೂ ರಸ್ತೆ ಇದೆ, ರೆಕಾರ್ಡಲ್ಲಿ ರಸ್ತೆ ಇದೆ. ಅದನ್ನು ನಾವು ನೋಡಿ ಈ ಕಡೆ ಕ್ಲೀನ್ ಮಾಡ್ಕೊಬೇಕು. ಅದನ್ನೇ ನಾನು ನಿಮ್ಗೆ ಹೇಳಿದ್ದು. ಆದರೆ ಡಾಂಬರ್ ರಸ್ತೆಯಿಂದ ಇಲ್ಲಿ ಬರೋದಕ್ಕೆ ಅದು ಕೂಡ ನಿಮಗೆ ರೆಕಾರ್ಡ್ ರಸ್ತೆ ಇದೆ, ಆದರೆ ಮೆಟ್ಲಿಂಗ್ ರಸ್ತೆ. ಹಳ್ಳಿ ಅಂತ ಅಂದಮೇಲೆ ಸಣ್ಣ ಪುಟ್ಟ ವ್ಯತ್ಯಾಸಗಳಿರ್ತದೆ. ಅಂದರೆ ರಸ್ತೆ ವಿಚಾರದಲ್ಲಿ ಇದು ರಸ್ತೆ ಕೂಡ ಇದೆ, ಇನ್ನೂ ಅಗಲೀಕರಣ ಆಗಂತ ಭಾಳ ವಿಶಾಲವಾಗಿದೆ. ಏನಂತಂದರೆ ಒತ್ತು ಮಾಡ್ಕೊಂಡಿರ್ತಾರೆ. ನಮಗೇನು ಒಂದು 15ರಿಂದ 20 ಅಡಿ ರಸ್ತೆ ಇದ್ರೆ ಸಾಕು. ಅದೇ ಥರ ಇದೆ. ಇರೋದ್ರಲ್ಲಿ ಸ್ವಲ್ಪ ಆಲ್ಟರ್ನೇಟ್ ಮಾಡ್ಕೋಬೇಕು, ಅದಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಇಲ್ಲಿ ನೋಡಿ, ಈ ಒಂದು ರಸ್ತೆನೂ ಅಳತೆ ಮಾಡಿ ಕಲ್ಲಿಟ್ಟವ್ರು ನೋಡಿ. ಇಲ್ಲಿ ಕಲ್ಲಿಟ್ಟಿರೋರು ರಸ್ತೆ ಅಳತೆ ಮಾಡಿ ಕಲ್ಲಿಟ್ಟಿರೋದು ಇದು ನೋಡಿ. ಇದು ರಸ್ತೆ. ಈಗ ನಮ್ಮ ಸ್ಕೂಟರ್ಗಳು ನಿಂತಿದೆಯಲ್ಲ, ಇದು ರಸ್ತೆ.
ಇದು ಈ ನಾನು ಹೇಳ್ದಂಥ ಹಳ್ಳಿಗೆ ಹೋಗುತ್ತೆ. ಇದು ಹೀಗೆ ಹೋದರೆ ಅಲ್ಲಿ ಅದೇ ಒಂದು ನೋಡಿ ಇನ್ನೊಂದು ಹಳ್ಳಿ ಹೇಳಿದ್ನಲ್ಲ, ಆ ಒಂದು ಹಳ್ಳಿಗೆ ಹೋಗುತ್ತೆ ಇದು. ಇನ್ನು ಈ ಕಡೆ ರಸ್ತೆ ಬಂದು ಈಗ ನಾನು ಹೇಳಿದ್ನಲ್ಲ ನಿಮಗೆ, ಆ ಒಂದು ಆಸ್ತಿಗೂ ಹೋಗುತ್ತೆ, ಹಂಗೆ ರೆಕಾರ್ಡ್ ರಸ್ತೆನೂ ಕೂಡ ಇದು. ಇದು ಈಗ ನಾವು ಬಂದಂಥ ರಸ್ತೆ, ಇದೇ ರಸ್ತೆ. ಇನ್ನು ಸ್ವಲ್ಪ ಅಗಲೀಕರಣ ಮಾಡ್ಕೊಬೇಕು. ಆ ಕಡೆ ಈ ಕಡೆ ಹುಲ್ಲು ಸೊಪ್ಪೆಲ್ಲ ಹುಟ್ಕೊಂಡಿದೆಯಲ್ಲ, ಅದನ್ನ ಕ್ಲೀನ್ ಮಾಡ್ಕೊಬೇಕು. ಇದೆಲ್ಲ ಅಕ್ಕಪಕ್ಕದ ಆಸ್ತಿಗಳು, ಇದೇ ಊರಿನವ್ರದ್ದು. ಸ್ವಲ್ಪ ಕ್ಲೀನ್ ಮಾಡ್ಕೊಂಡು, ಯಾಕಂದರೆ ಒತ್ತುವರಿ ಮಾಡಿರ್ತಾರೆ ಹಳ್ಳಿಗಳಲ್ಲಿ, ಇದೆಲ್ಲ ಸರ್ವೇ ಸಾಮಾನ್ಯ. ನೋಡಿ ಇಲ್ಲೆಲ್ಲ ಸ್ವಲ್ಪ ಒತ್ತುವರಿ ಆಗಿದೆ. ಇದನ್ನ ಕ್ಲೀನ್ ಮಾಡ್ಕೊಂತು ಅಂದರೆ ಇನ್ನೂ ಅಗಲ ಆಗುತ್ತೆ. ನೋಡಿ ಅವರು ಒಬ್ಬರು ಕೋಕೋನಟ್ಸು, ಬಾಳೆ ನೋಡಿ ಎಲ್ಲ ಹಾಕೊಂಡಿದ್ದಾರೆ. ನೋಡಿ ಈ ಭಾಗ ಎಲ್ಲ ಸಂಪೂರ್ಣ ರೆಡ್ ಸಾಯಿಲೆ. ನಾನು ಆಗಲೇ ಹೇಳ್ದಂಗೆ ಒಂದಷ್ಟು ಜನ ಆರ್ಥಿಕವಾಗಿ ಅನುಕೂಲವಾಗಿರ್ತಕ್ಕಂಥವ್ರು ಹೋಮ್ ಸೆಟ್ ಮಾಡ್ಕೊಂಡು ವ್ಯವಸಾಯ ಮಾಡ್ತಾಯಿದ್ದಾರೆ. ಇನ್ನು ಅದರ್ಸ್ ಎಲ್ಲ ಹಾಗೆ ಇಟ್ಕೊಂಡಿದ್ದಾರೆ. ಅದರಲ್ಲಿ ಒಂದಷ್ಟು ಜನ ಊರಲ್ಲಿ ಇರಲ್ಲ, ಅಥವಾ ಉತ್ತರಾಧಿಕಾರಿಗಳು ಯಾರೂ ಇರೋದಿಲ್ಲ. ಆಯಿತಾ, ಏನು ಅಂದರೆ ಮನುಷ್ಯ ಅಂತಂದಮೇಲೆ ಏನಾದರೂ ಒಂದು ಸಮಸ್ಯೆಗಳು ಇರ್ತದಲ್ಲ, ಅದು ಗಂಡಾಗಲಿ ಹೆಣ್ಣಾಗಲಿ. ಹಾಗೆ ಇಲ್ಲೂ ಕೂಡ ಹಾಗೇ ಒಂದಷ್ಟು ಜನ ಊರ್ಲಿದ್ದಾರೆ, ಆದರೂ ಅವ್ರಿಗೆ ಮಾಡೋಕ್ಕಾಗ್ತಾ ಇಲ್ಲ. ಯಾಕೆ ಅಂದರೆ ವಯಸ್ಸಾಗಿರ್ತದೆ, ಅಥವಾ ಮಕ್ಕಳು ಸೋಂಬೇರಿಗಳಾಗಿರ್ತಾರೆ, ಅಥವಾ ಮಕ್ಕಳು ಹೊರಗಡೆ ಎಲ್ಲೋ ಹೋಗಿರ್ತಾರೆ, ಈ ಆಸ್ತಿ ಹಂಗೆ ಇಟ್ಕೊಂಡಿರ್ತಾರೆ. ಇನ್ನು ಕೆಲವರು ಇನ್ಯಾರಿಗೋ ಒಬ್ರಿಗೆ ವರ್ಷಕ್ಕಿಷ್ಟು ಅಂತ ಕೊಟ್ಬಿಡಪ್ಪ ನೀನು ಬೆಳ್ಕೊಂಡೋದು ಏನೋ ಮಾಡು ಅಂತ ಹೇಳಿರ್ತಾರೆ. ಆಯಿತಾ, ನಾನಾ ಥರ ಇದೆ. ಅದು ನಿಮ್ಗಳಿಗೂ ಅದು ಎಲ್ಲ ಅನುಭವ ಇರ್ತದೆ. ಅದನ್ನು ನಾನು ಹೆಚ್ಚಾಗಿ ಏನು ಹೇಳೋಂಥ ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವನೆ. ನೋಡಿ ಇದೇ ರಸ್ತೆ, ಇದು ರೆಕಾರ್ಡ್ ರಸ್ತೆ. ನಾನು ಆಗಲೇ ಹೇಳ್ದಂಗೆ ರೆಕಾರ್ಡ್ ರಸ್ತೆ. ಒಂದು ಈ ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಹೋಗುತ್ತೆ. ಇದು ಭಾಳ ವಿಶಾಲವಾಗಿದೆ, ಏನಂದರೆ ಕ್ಲೀನ್ ಮಾಡ್ಕೊಂಡಿಲ್ಲ ಅಷ್ಟೇ. ಇದೇ ಥರ ರಸ್ತೆ ಅಕ್ಕಪಕ್ಕ ಎಲ್ಲ ಕ್ರಾಪ್ ಮಾಡ್ತಾಯಿದ್ದಾರೆ, ಅಲ್ಲಷ್ಟು ಇಲ್ಲಷ್ಟು. ಮಧ್ಯೆ ನಾನು ಹೇಳಿದ್ನಲ್ಲ ನಿಮಗೆ, ಒಂದಷ್ಟು ಜನ ಹಾಗೆ ಇಟ್ಕೊಂಡಿದ್ದಾರೆ. ಇದು ನಿಮಗೆ ಈ ಆಸ್ತಿ ಬಂದು ಈ ನರಸೀಪುರದಿಂದ ಒಂದು 13ರಿಂದ ಒಂದು 14 ಕಿಲೋಮೀಟ್ರಷ್ಟು ಅಂತರ ಆಗುತ್ತೆ. ಆದರೆ ಟಿ ನರಸೀಪುರ ರಿಜಿಸ್ಟ್ರೇಷನ್ ಬರಲ್ಲ. ಇದು ಚಾಮರಾಜನಗರ ರಿಜಿಸ್ಟ್ರೇಷನ್ಗೆ ಹೋಗುತ್ತೆ. ಯಾಕಂದರೆ ಟಿ ನರಸೀಪುರ ರಿಜಿಸ್ಟ್ರೇಷನ್ನು ಈ ನಂಜನಗೂಡು ಹೈವೇ ಇದೆಯಲ್ಲ, ಆ ಒಂದು ಅಂದರೆ ಒಂದು 7 ಕಿಲೋಮೀಟ್ರ್ ಅಂತರ ಬಂದರೆ ನಂಜನಗೂಡು ಹೈವೇ ಸಿಗುತ್ತೆ, ಅಲ್ಲಿಗೆ ಎಂಡದು. ಅದಾದಮೇಲೆ ಇಲ್ಲಿ ಅಪ್ ಟು ಚಾಮರಾಜನಗರ ಡಿಸ್ಟಿಕ್ ಇದೆಲ್ಲ ಈ ಆಸ್ತಿಗಳೆಲ್ಲವೂ. ಹಾಗಾಗಿ ಲ್ಯಾಂಡ್ ಅಂತೂ ಚೆನ್ನಾಗಿದೆ. ಸ್ವಲ್ಪ ಇರೋದ್ರಲ್ಲಿ ಸ್ವಲ್ಪ ರೋಡ್ನ ಆ ಕಡೆ ಈ ಕಡೆ ನೀಟ್ ಮಾಡ್ಕೊಂತು ಅಂದರೆ ಇನ್ನೂ ವಿಶಾಲವಾಗಿ ಕಾಣುತ್ತೆ. ಈಗ ಸ್ವಲ್ಪ ಈ ಮಳೆಗಿಳೆ ಊದಿದೆಯಲ್ಲ, ಹಾಗಾಗಿ ಒಂದು ಸ್ವಲ್ಪ ಹುಲ್ಲು ಸೊಪ್ಪೆಲ್ಲ ಉಟ್ಕೊಂಡಿದೆ. ಅದ್ರ ಮಧ್ಯೆ ಬೇಸಿಗೆ ಕಾಲಂತೂ ಎಲ್ಲ ಒಣಗೋಗಿರ್ತವೆ. ಇರೋದ್ರಲ್ಲಿ ನಾವು ಸ್ವಲ್ಪ ರೋಡ್ನ ಇನ್ನೊಂದು 2 ಅಡಿ ಅಗಲ ಮಾಡಿಕೊಂಡು ಈ ಕಡೆ ಏನು ಹುಟ್ಟಿದೆಯಲ್ಲಿ ಇಲ್ಲಿ ಕ್ಲೀನ್ ಮಾಡ್ಕೊಂತು ಅಂದರೆ ಕಾರು ಲಾರಿ ಏನು ಬೇಕಾದರೂ ಹೋಗ್ಬೋದು. ಆಸ್ತಿ ಫಸ್ಟ್ ಕ್ಲಾಸಾಗಿದೆ. ಓಕೆ, ರೆಡ್ ಸಾಯಿಲು, ಒಂದೊಳ್ಳೆ ಇನ್ವೆಸ್ಟ್ಮೆಂಟ್ ಲ್ಯಾಂಡ್ ಅಂತ ಹೇಳ್ಬೋದು. ಇಲ್ಲಿ ವಾಟ್ರ್ ಕೂಡ ಆಗುತ್ತೆ. ನಾನು ಆಗಲೇ ಹೇಳ್ದಂಗೆ ಯಾವುದೇ ನೀರಾವರಿ ಯೋಜನೆಗಳು ಇಲ್ಲ ಅಂದರೂ ಕೂಡ ಇತ್ತೀಚಿನ ದಿನಮಾನಗಳಲ್ಲಿ ಭಾಳಷ್ಟು ಇಂಪ್ರೂವ್ಮೆಂಟ್ ಇದೆ. ಹಾಗಾಗಿ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಲ್ಯಾಂಡು. ಆಮೇಲೆ ರೆಕಾರ್ಡು ಕೂಡ ಕ್ಲಿಯರ್ ಇದೆ. ಅಣ್ಣ ತಮ್ಮದಿರ ಹೆಸರಿನಲ್ಲಿದೆ. ಅಪ್ಪನಿಂದ ಇವರ ಅಣ್ಣ ತಮ್ಮದಿರ ಹೆಸರಿಗಾಗಿದೆ. ಓಕೆ, ಇದು ಎಂಟ್ರೆನ್ಸ್. ನಾನು ಆಗಲೇ ಹೇಳ್ದಂಗೆ ಇವರ ಅಣ್ಣ ತಮ್ಮದಿರದು, ಅದು 2ನೇದು. ಈ ಕಡೆಯಿಂದನೂ ರಸ್ತೆ ಇದೆ. ಅಂದರೆ ಈ ನಾನು ಹೇಳಿದಂಥ ಆಸ್ತಿಗೆ ಒಂದು ಕಡೆ ರಸ್ತೆ ಇದೆ, ಎಂಟ್ರಿ ಇದೆ, ತೊಂದರೆ ಏನಿಲ್ಲ. ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕು. ಓಕೆ, ಥ್ಯಾಂಕ್ ಯು.